ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದೇನಂತ ಹೇಳಿದರೆ HDFC ಬ್ಯಾಂಕ್ ಪರಿವರ್ತನಾ ECS ಸ್ಕಾಲರ್ಶಿಪ್ 2025-26. ಈ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಯಾರಿಗೆ ಸಿಗುತ್ತೆ, ಯಾರು ಅರ್ಜಿ ಹಾಕಬಹುದು, ಎಷ್ಟು ಹಣ ಸಿಗುತ್ತೆ, ಇದು ಅರ್ಜಿ ಹಾಕಲು ಕೊನೆಯ ದಿನಾಂಕ, ಎಲ್ಲವನ್ನು ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈ ವಿದ್ಯಾರ್ಥಿ ವೇತನದ ಉದ್ದೇಶವೇನಂತ ಹೇಳಿದರೆ, HDFC ಬ್ಯಾಂಕ್ ಕಡೆಯಿಂದ ಬಡ ಮತ್ತು ಅರ್ಹ ವಿದ್ಯಾರ್ಥಿಗಳಿಗಾಗಿ ಈ ಸ್ಕಾಲರ್ಶಿಪ್ ಅನ್ನು ನೀಡಲಾಗ್ತಿದೆ. ಮುಖ್ಯವಾಗಿ ಕೌಟುಂಬಿಕ ಸಮಸ್ಯೆಯಿಂದ, ಅಂದರೆ ಪೋಷಕರ ಮರಣ, ಕಾಯಿಲೆ ಅಥವಾ ಬೇರೆ ಯಾವುದೇ ಆರ್ಥಿಕ ಸಂಕಷ್ಟದಿಂದ ಶಿಕ್ಷಣ ನಿಲ್ಲಿಸುವ ಪರಿಸ್ಥಿತಿ ಬಂದಲ್ಲಿ ಈ ವಿದ್ಯಾರ್ಥಿಗಳಿಗೆ ಇದೊಂದು ದೊಡ್ಡ ನೆರವು ನೀಡುತ್ತದೆ. ಇದು ಕೇವಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಇಡೀ ಭಾರತದಾದ್ಯಂತ ಇರುವ ವಿದ್ಯಾರ್ಥಿಗಳಿಗೆ ಲಭ್ಯವಿದೆ. ಅದೇ ರೀತಿ ಈ ಸ್ಕಾಲರ್ಶಿಪ್ ಹಾಕಲು ಎಲಿಜಿಬಿಲಿಟಿ ಕ್ರೈಟೀರಿಯಾ, ಅಂದರೆ ಅರ್ಹತಾ ಮಾನದಂಡಗಳು ಏನಂತ ಇದೆ ಅಂತ ಹೇಳಿದರೆ, 1ನೇ ತರಗತಿಯಿಂದ ಹಿಡಿದು ಕಾಲೇಜಿನ ಪದವಿ, ಡಿಪ್ಲೊಮಾ, IT ಅಥವಾ ಸ್ನಾತಕೋತ್ತರ ಪದವಿ ಓದುತ್ತಿರುವ ಮಕ್ಕಳಿಗೂ ಕೂಡ ಇದು ಸಿಗುತ್ತದೆ. ಅವರು ಹಿಂದಿನ ತರಗತಿಯಲ್ಲಿ ಕನಿಷ್ಠ 55% ಅಂಕಗಳನ್ನು ಪಡೆದಿರಬೇಕು, ಅಂದರೆ ಉತ್ತೀರ್ಣರಾಗಿರಬೇಕು. ಅವರು ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅದೇ ರೀತಿ ಇದರಲ್ಲಿ ಯಾವ ಕೋರ್ಸ್ಗೆ ಎಷ್ಟು ಹಣ ಸಿಗುತ್ತೆ ಅಂತ ಇಲ್ಲಿ ಸ್ಪಷ್ಟವಾಗಿ ನೋಡೋಣ ಬನ್ನಿ. 1ರಿಂದ 6ನೇ ತರಗತಿಯವರಿಗೆ 15,000 ರೂಪಾಯಿ ತನಕ ಸಿಗುತ್ತದೆ. 7ರಿಂದ 12ನೇ ತರಗತಿ ಡಿಪ್ಲೊಮಾ, ITI ಅವರಿಗೆ 18,000ವರೆಗೂ ಸಿಗುತ್ತದೆ. ಸಾಮಾನ್ಯ ಪದವಿ ಅಂದರೆ BA, BSc, BCom ಅವರಿಗೆಲ್ಲ 30,000 ತನಕ ಸಿಗ್ತದೆ. ಅದೇ ರೀತಿ ವೃತ್ತಿಪರ ಪದವಿ ಅಂದರೆ BE, MBBS, BTech ಅವರಿಗೆ 50,000ವರೆಗೂ ಸಿಗ್ತದೆ. ಸಾಮಾನ್ಯ ಸ್ನಾತಕೋತ್ತರ ಪದವಿ ಅಂದರೆ MA, MCom ಅವರಿಗೆ 35,000ವರೆಗೂ. ಹಾಗೆ ವೃತ್ತಿಪರ ಸ್ನಾತಕೋತ್ತರ ಪದವಿ MBA, MTech ಅವರಿಗೆ 75,000 ತನಕ ಸಿಗುತ್ತದೆ. ಈ ಅರ್ಜಿ ಸಲ್ಲಿಸಲು ಬೇಕಾದ ಅಂದರೆ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್, ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿದರೆ, ನಿಮ್ಮ ಹತ್ರ ಒಂದು ಪಾಸ್ಪೋರ್ಟ್ ಗಾತ್ರದ ಫೋಟೋ ಇರಬೇಕು. ಹಾಗೆ ಹಿಂದಿನ ವರ್ಷದ ಮಾರ್ಕ್ ಶೀಟ್, ಆಧಾರ್ ಕಾರ್ಡ್ ಅಥವಾ ಬೇರೆ ಯಾವುದೇ ಐಡೆಂಟಿಟಿ ಪ್ರೂಫ್, ಅಂದರೆ ನಿಮ್ಮದು ಲೈಸೆನ್ಸ್ ಇರ್ಬೋದು ಅಥವಾ ವೋಟರ್ ID ಯಾವುದು ಆಗ್ತದೆ. ಹಾಗೂ ಈ ಪ್ರಸ್ತುತ ವರ್ಷದ ಶುಲ್ಕ ರಸೀದಿ ಬೇಕು. ಅಂತ ಹೇಳಿದರೆ, ಈಗ ನೀವು ಸೆಕೆಂಡ್ PUC ಕಲಿತಾ ಇದ್ದರೆ, ಈಗ ನೀವು ರೀಸೆಂಟ್ಲಿ ನೀವು ಫೀಸ್ ಪೇ ಮಾಡಿರ್ತೀರಲ್ಲ, ಅದರ ರಿಸಿಪ್ಟ್ ಒಂದು ಬೇಕಾಗ್ತದೆ. ಹಾಗೆ ಬ್ಯಾಂಕ್ ಪಾಸ್ಬುಕ್, ಅದು ಜೆನ್ಯೂನ್ ಆಗಿ ಅದು ಕೊಡಿ. ಯಾಕಂತ ಹೇಳಿದರೆ ಹಣ ನಿಮಗೆ ಅದೇ ಪಾಸ್ಬುಕ್ ಬೀಳ್ತದೆ. ಹಾಗೆ ಆದಾಯ ಪ್ರಮಾಣ ಪತ್ರ ಬೇಕು, ಅದು 2.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಸಿಗುತ್ತದೆ. ಅದೇ ರೀತಿ ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 2025. ಹಾಗೂ ಈ ಅರ್ಜಿಯನ್ನು ನೀವು ಮೊಬೈಲಲ್ಲಿ ಹಾಕ್ಬೋದು. ನಾನು ಈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಹಾಗೂ ಈ ಅರ್ಜಿ ಸಲ್ಲಿಸುವ ವಿಧಾನ ಬೇಕಂತ ಹೇಳಿದರೆ ಕಾಮೆಂಟ್ ಮಾಡಿ. ಇನ್ನು ಕೆಲವೇ ದಿನಗಳು ಉಳಿದಿರುವುದರಿಂದ ಯಾರು ಅರ್ಹರಿದ್ದಾರೋ ಅವರು ಬೇಗ ಅರ್ಜಿ ಸಲ್ಲಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.